ಅಮ್ಮನನ್ನು ಅಪ್ಪ ಹೊಗಳುವುದು, ಅಪ್ಪನನ್ನು ಅಮ್ಮ ಹೊಗಳುವುದು ಅಂತ ಅನಿವಾರ್ಯ ಏನೂ ಇಲ್ಲ. ಆದರೂ ಹೊಗಳಿಕೊಳ್ಳುವ ಪರಿಯನ್ನು ಕಂಡಾವಾಗ ಒಂದು ಮಾತುಗಳೊಂದಿಗೆ ಬರುವುದು ಸ್ವಾಮಿ. ಸಾಗರವನ್ನು ಸಾಗಬೇಕು ಅಂತಾದ್ರೆ, ದಾಟಬೇಕು ಅಂತಾದ್ರೆ ತೆಪ್ಪಬೇಕಾಗುತ್ತದೆ. ಅದೇ ಸಂಸಾರದ ಸಾಗರ ದಾಟಬೇಕು ಅಂತಾರೆ ಹೆಂಡತಿ ಮುಂಭಾಗದಲ್ಲಿ ಗಂಡ ತೆಪ್ಪಾಗಿರ್ಬೇಕಾಗ್ತದೆ. ಇಲ್ಲಿ ಅಮ್ಮ ಹೊಗೆಯಲಿಕ್ಕೆ ನನ್ನ ಅಪ್ಪ ಸುಮ್ಮನೆ ಇರುವ ಜೊತೆಯಲ್ಲಿ ತಲೆ ಅಲ್ಲಾಡಿಸಿ ಇದೆಲ್ಲ ಕಾಣುವಾಗ ಅತಿರೇಕಾದ ಇನ್ನೆಂತದ್ದು ಕೇಳು. ಈಗ ಮುಗಿಯುತ್ತದೆ, ಎಷ್ಟೊತ್ತಿಗೆ ಮುಗಿಯುತ್ತದೆ ಎನ್ನುವ ಹಾಗೆ ನಾನು ಭಾವಿಸಿದ್ರೆ ಮುಗಿಸುವ ಲಕ್ಷಣವೇ ಕಾಣುವುದಿಲ್ಲ. ಇವರು ಮುಗಿಸುವ ಮುಂಚಿತವಾಗಿ ನಾನು ಬಂದ್ರೆ ನಾನು ಬಂದದನ್ನು ತಿಳಿದಾವಾಗ ಮುಗಿಸುವ ಆಲೋಚನೆಯನ್ನಾದ್ರೂ ಮಾಡಬಹುದೆಂದು ಹಾಗೆ ನಾನು ತಿಳಿದ್ದೆ. ಇನ್ನು ಮುಗಿಲಿ, ಹಾಗಾದ್ರೆ ಮುಗಿಸ್ಬೇಕು ಅಂತ ಎರಡು ಮಾತಾಡ್ಬೇಕು. ಹಾಗಾದ್ರೆ ಯಾರಲ್ಲಿ ಮಾತಾಡ್ಲಿ? ಅಪ್ಪನಲ್ಲಿಯೋ ಅಥವಾ ಅಮ್ಮನಲ್ಲಿಯೋ? ಅಮ್ಮನಲ್ಲಿ ಮಾತಾಡಿದ್ರೆ ಬಂದ ಕಾರ್ಯ ಸಾಧನೆ ಆಗಬಹುದು. ಆ ತಂಡ ಮುಂದುವರಿಯುತ್ತೇನೆ. ಅಮ್ಮನನ್ನು ಕಂಡು ಅಮ್ಮನಿಗೆ ನಮಸ್ಕಾರ ಮಾಡಿ, ಹೌದು ಎಂದು ನನ್ನಲ್ಲಿ ಬಂದು ಅಪ್ಪ ನಮಸ್ಕಾರ ಇನ್ನೊಮ್ಮೆ ಅಲ್ಲ ಇನ್ನೊಮ್ಮೆ ಮತ್ತೊಮ್ಮೆ ಅಲ್ಲ ಇಲ್ಲಿ ಮಗದೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಅವಳ ಏನು ನಾನು ನಮಸ್ಕಾರ ಹೇಳೋದು ಮಾಡಿದ್ಯಾ? ಹಾಗಂತ ನಾನು ಹೇಳುವುದೇ ಇಲ್ಲ. ಹಾಗಾದ್ರೆ ನಾನು ಅದು ಎಂತ ಆಯ್ತು ಹಾಗೆ ಒಪ್ಕೊಳ್ಬೇಡಿ ಅಂತಲ್ವಾ? ಮತ್ತೇನು ನಾನು ಆಲೋಚನೆ ಮಾಡುದು ಯಾವತ್ತು ನೀವು ನೇರ ಬಂದಾಗ ಮೊದಲು ಅಪ್ಪನಿಗೆ ನಮಸ್ಕಾರ ಮಾಡಿ ಆಮೇಲೆ ಅಮ್ಮನಿಗೆ ಕಾಲಿಗೆ ಬೀಳುವುದು. ಇವತ್ತು ಹಾಗಲ್ಲ, ಎದೆ ಉಬ್ಬಿಸಿಕೊಂಡು ಬಂದೆ, ಅಪ್ಪನ ಹೀಗೆ ಒಂದ್ಸಲ ತಿರುಗಿ ನೋಡಿದೆ, ನನ್ನಲ್ಲಿ ಬಂದು ನಮಸ್ಕಾರ ಮಾಡ್ತಾ ಇದ್ದಿ. ಈ ನಮಸ್ಕಾರದ ಚಮತ್ಕಾರ ನನಗೆ ಅರ್ಥ ಆಗಲಿಲ್ಲ ಮಗನೇ. ಬದಲಾವಣೆ ಅಪ್ಪೋ La
ಹೌದು ಬರುವುದೇ ಇಲ್ಲ ಅಂತ ಬರ್ತಿ ಅಪರೂಪಕ್ಕೊಮ್ಮೆ ಅಪರೂಪಕ್ಕೆ ಬರುವುದು ಅಪ್ಪನಿಗೆ ನಮಸ್ಕಾರ ಮೊದಲು ಮಾಡು. ಹಾ